ನಗರದ ಯಾವುದೇ ಏರಿಯಾಗೆ ಹೋದ್ರೂ ಅಲ್ಲಿ ಒಂದಲ್ಲ ಒಂದು ಕಾಮಗಾರಿ ನಡೀತಾ ಇರುತ್ತವೆ. ಬೆಸ್ಕಾಂ, ಬಿಬಿಎಂಪಿ, ಬಿಡಬ್ಲ್ಯೂಎಸ್ಎಸ್ಬಿ ನಡೆಸ್ತಾ ಇರುವ ನಿಧಾನಗತಿಯ ಕಾಮಗಾರಿಗಳಿಂದ ಜನ ತತ್ತರಿಸಿದ್ದಾರೆ. ಡೆತ್ ಟ್ರ್ಯಾಪ್ನಂತಾದ ರಾಜಧಾನಿ ರಸ್ತೆಗಳು. ಟನಲ್ ರಸ್ತೆ ನಿರ್ಮಿಸಲು ಹೊರಟಿರುವ ರೋಡ್ನ ಸ್ಥಿತಿ ಹೇಗಿದೆ ನೋಡಿ. ಸಿಲ್ಕ್ ಬೋರ್ಡ್ ಜಂಕ್ಷನ್ ನಿಂದ ಹೆಬ್ಬಾಳ ಕಡೆ ತೆರಳು ಔಟರ್ ರಿಂಗ್ ರೋಡ್ ನಲ್ಲಿ ಬಲಿಗಾಗಿ ಗುಂಡಿಗಳು ಬಾಯಿ ತೆರೆದಿವೆ. ಆ ಟನಲ್ ರೋಡ್ ಮಾಡ್ತಾ ಇರುವಂತ ಮಾರ್ಗ ಏನಿದೆ ಅಂದ್ರೆ ಹೆಬ್ಬಾಳ ಟು ಸಿಲ್ಕ್ ಬೋರ್ಡ್, ಆ ಒಂದು ರಸ್ತೆಯಲ್ಲಿ ಅವ್ಯವಸ್ಥೆಯ ಆಗರ ಮನೆ ಮಾಡಿರುವಂಥದ್ದು. ನಾನೀಗ ಸಿಲ್ಕ್ ಬೋರ್ಡ್ ಜಂಕ್ಷನ್ ಅಲ್ಲಿ ಇದ್ದೀನಿ. ಇಲ್ಲಿಂದ ಔಟರ್ ರಿಂಗ್ ರೋಡ್ ಏನೋ ರಸ್ತೆ ಕಾಣುತ್ತೆ. ಈ ಒಂದು ರಸ್ತೆಯಲ್ಲಿ ಎಲ್ಲಿ ನೋಡಿದ್ರು ಕೂಡ ರಸ್ತೆಗಳ ಅವ್ಯವಸ್ಥೆಯಿಂದ ಕೂಡಿರುವಂಥದ್ದು. ಅಂದ್ರೆ ಸುಮಾರು 31 ಕಿಲೋಮೀಟರ್ ರಸ್ತೆ ಏನಿದೆ ಹೆಬ್ಬಾಳ ಟು ಸಿಲ್ಕ್ ಬೋರ್ಡ್, ಆ ಒಂದು ರಸ್ತೆಯಲ್ಲಿ ಎಲ್ಲ ರಸ್ತೆಯಲ್ಲೂ ಕೂಡ ಹಂಪ್ಗಳ ಜೊತೆಗೆ ಹಳ್ಳ ದಿಣ್ಣೆಗಳು ಕಂಡು ಬರ್ತದೆ. ಜೊತೆಗೆ ಈ ರೀತಿ ಕಿತ್ತೋಗಿರುವಂಥ ರಸ್ತೆಗಳು ಕೂಡ ಜನರ ಒಂದು ಸಂಚಾರಕ್ಕೆ ಸಂಕಷ್ಟವನ್ನು ತಂದಿಡ್ತಾ ಇರುವಂಥದ್ದು. 31 ಕಿಲೋಮೀಟರ್ ರಸ್ತೆ ಉದ್ದಕ್ಕೂ ಗುಂಡಿ, ಹಳ್ಳ ದಿಣ್ಣೆಗಳೇ ಕಾಣ್ತಿವೆ. ಧೂಳು ತುಂಬಿದ ಕಿತ್ತೋದ ರಸ್ತೆಗಳಲ್ಲಿ ಒಂದಿಲ್ಲ ಒಂದು ಅಪಘಾತಗಳಾಗ್ತಿವೆ. ಇತ್ತ ಕೋರಮಂಗಲ ಮುಖ್ಯ ರಸ್ತೆಯಲ್ಲಿ ಖಾಸಗಿ ಕಟ್ಟಡದ ಮಾಲೀಕ ದೊಡ್ಡ ಪೈಪ್ಗಳ ಮೂಲಕ ನೀರನ್ನ ರಸ್ತೆಗೆ ಬಿಡ್ತಿದ್ದಾನೆ. ರಸ್ತೆಗಳಲ್ಲಿ ಗುಂಡಿ ಬಿದ್ದು ಅವಾಂತರ ಸೃಷ್ಟಿಯಾಗಿದೆ. ವಾಹನ ಸವಾರರು ಇದರಿಂದ ಹೈರಾಣಾಗಿದ್ದಾರೆ. ಮೊದಲು ಸರ್ಕಾರದಿಂದ ಎಲ್ಲ ಕೆಲಸಗಳು ಆಗೋದು, ಈಗ ಅಂತ ಸರ್ಕಾರನೂ ಇಲ್ಲ, ಅಂತ ರಾಜಕಾರಣಿಗಳು ಇಲ್ಲ. ಇವಾಗ ಏನು ಅಂದರೆ 5 ವರ್ಷ ಚೆನ್ನಾಗಿ ದುಡ್ಡು ಮಾಡಿ ನೆಕ್ಸ್ಟ್ ಮುಂದಿನ ಎಲೆಕ್ಷನ್ಗೆ ಒಂದಷ್ಟು ಬಂಡವಾಳ ಮಾಡಿಕೊಂಡು ಹೋಗೋದು. ಭಾಗ್ಯಗಳು ಅಂತ ಕೊಟ್ಬಿಟ್ಟು ಜನರನ್ನೆಲ್ಲ ಸುಲಿಗೆ ಮಾಡ್ತಾ ಇದ್ದಾರೆ. ಇವ್ರ ಕೈಲಿ ಏನೂ ಆಗಲ್ಲ. ಯಥಾ ಪ್ರಜಾ ತಥಾ ರಾಜ. ಇವಾಗ ನಾವೆಂಗೋ ನಮ್ಮ ಸರ್ಕಾರ ಹಂಗೆ. ಧೂಳಿನಿಂದ ಜನರ ಆರೋಗ್ಯವೂ ಧೂಳಿಪಟ. ಮೊದಲೇ ಮಳೆಗಾಲ, ಇದರ ಮಧ್ಯೆ ಸಿಟಿಯಲ್ಲಿ ಅಪೂರ್ಣಗೊಂಡ ರಸ್ತೆ ಕಾಮಗಾರಿಗಳಿಂದಾಗಿ ವಾಹನ ಸವಾರರಿಗೆ ಸಾಕಾಗ್ತಿದೆ. ಸಾಣೆಗುರನಹಳ್ಳಿ, ಅಗ್ರಹಾರ ದಾಸರಹಳ್ಳಿ, ರಾಜಾಜಿನಗರ, ಬಸವೇಶ್ವರ ನಗರದಲ್ಲಿ ಜಲಮಂಡಳಿ, ಬಿಬಿಎಂಪಿ ಮತ್ತು ಬೆಸ್ಕಾಂ ಕಾಮಗಾರಿಗಳು 6 ತಿಂಗಳಾದರೂ ಮುಗಿಯುತ್ತಿಲ್ಲ. ಧೂಳಿನಿಂದ ಜನರ ಆರೋಗ್ಯವೂ ಧೂಳಿಪಟವಾಗ್ತಿದೆ. ಎಲ್ಲೋದ್ರು ಗುಂಡಿ, ನೀರೈತೆ ಅಂತ ಹೋಗ್ತಿವಿ, ದೊಡ್ಡ ದೊಡ್ಡ ಗುಂಡಿಗಳೆಲ್ಲ ಇದಾವೆ. ಸ್ವಲ್ಪ ದೂರ ಹೋಯ್ತಿದ್ದಂಗೆ ಗುಂಡಿ, ತಿರ್ಗಾ ಹೋಯ್ತಿದ್ದಂಗೆ ಗುಂಡಿ, ಕಂಟಿನ್ಯೂ ಇದಾವೆ ಗುಂಡಿಗಳು, ಎಲ್ಲಾ ಕಡೆಗೂ ಇದಾವೆ. ಇಲ್ಲಿ ಇಲ್ಲ ಅನ್ನಂಗೆ ಇಲ್ಲ. ಈ ಪೇಷಂಟ್ಗಳು ಇರ್ತಾರೆ, ಇವಾಗ ಕರ್ಕೊಂಡು ಹೋಯ್ತಿವಿ, ಪೇಷಂಟ್ಗಳು ಕೆಲವರಿಗೆ ಬ್ಯಾಕ್ ಪೇನ್ ಇರುತ್ತೆ, ಇನ್ನೊಂದಿರುತ್ತೆ, ಅವರಿಗೆಲ್ಲ ತೊಂದರೆ ಆಗುತ್ತೆ. ಬಿಬಿಎಂಪಿಯಿಂದ ಬೇಕಾಬಿಟ್ಟಿ ಸ್ಕೈ ವಾಕ್ ಕಾಮಗಾರಿ. ಬೆಂಗಳೂರಿನ ಕಾರ್ಪೊರೇಷನ್ ಅಲ್ಲಿ ಕೂಡ ಇದೇ ರೀತಿ ಪರಿಸ್ಥಿತಿ ಕಂಡು ಬರ್ತದೆ. ಏನಂತಂದ್ರೆ ಕಾರ್ಪೊರೇಷನ್ ಸರ್ಕಲ್ ಅಲ್ಲಿ ಆಗ್ತಕ್ಕಂಥ ಜನದಟ್ಟಣೆಯನ್ನು ನಿಯಂತ್ರಣ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಪಾದಚಾರಿ ಮೇಲ್ಸೇತುವೆಯನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಬಿಬಿಎಂಪಿ ನಿರ್ಧಾರ ಮಾಡುತ್ತೆ. ತದನಂತರ ಕಾಮಗಾರಿಯನ್ನು ಕೂಡ ಶುರು ಮಾಡುತ್ತೆ. ಕಾಮಗಾರಿಗೋಸ್ಕರ ಆ ಸ್ಕೈವಾಕ್ ನ ಪಿಲ್ಲರ್ಗಳು ಬರಬೇಕು. ಆ ಒಂದು ಜಾಗದಲ್ಲಿ ಕಾಮಗಾರಿ ಆಗುತ್ತೆ. ಅದಿನ್ನೂ ಕೂಡ ಪೂರ್ಣ ಆಗಿಲ್ಲ. ಹೀಗಾಗಿ ಪಾದಚಾರಿಗಳು ನಡೆದಾಟ ಮಾಡೋದಕ್ಕೆ ಇಲ್ಲಿ ತುಂಬಾನೇ ಕಷ್ಟ ಆಗ್ತಾ ಇದೆ. ಕಾರ್ಪೊರೇಷನ್ ಸರ್ಕಲ್ ಹೆಚ್ಚು ವಾಹನ ಮತ್ತು ಜನದಟ್ಟಣೆ ಪ್ರದೇಶ. ಇಲ್ಲಿ ಪಾದಚಾರಿಗಳ ಅನುಕೂಲಕ್ಕಾಗಿ ಬಿಬಿಎಂಪಿ ಸ್ಕೈವಾಕ್ ನಿರ್ಮಿಸಲಾಗ್ತಿದೆ. ಆದರೆ ಫುಟ್ಪಾತ್ ಅಗೆದು ಪಿಲ್ಲರ್ ಅಳವಡಿಸ್ತಾ ಇರೋದ್ರಿಂದ ಜನರು ರಸ್ತೆ ದಾಟಲಾಗದೆ ಒದ್ದಾಡ್ತಿದ್ದಾರೆ. ಪಕ್ಕವೇ ಬಸ್ ಸ್ಟಾಪ್ ಇದ್ರೂ ಪ್ರಯಾಣಿಕರು ಕೂರಲಾಗ್ತಿಲ್ಲ. ಬಿಬಿಎಂಪಿ ಕಚೇರಿ ಪಕ್ಕವೇ ಕಾಮಗಾರಿ ಕುಂಟುತ್ತಾ ಸಾಗ್ತಿರೋದಕ್ಕೆ ಪಾದಚಾರಿಗಳು ಕಿಡಿಕಾರುತ್ತಿದ್ದಾರೆ. ಸ್ಕೈವಾಕ್ ಮತ್ತು ಮುದುಕರೆಲ್ಲ ಹೆಂಗೆ ಹತ್ತೋದು? ವಯಸ್ಸಾದವರಾದ್ರೆ ಪರವಾಗಿಲ್ಲ, 70-80 ವರ್ಷದವ್ರು ಹೆಂಗೆ ನಡೆಯೋದು? ಹಿಂಗಿದ್ರೆ ಸಿಗ್ನಲ್ ಇದ್ರೆ ಬೆಸ್ಟ್. ಹೈಟ್ ಇರುತ್ತದೆ, ಅವ್ರಿಗೆ ಕಲೆ ಚಕ್ಕ ಹೊಡಿತದೆ. ಮಾಡ್ಬೇಕು, ಬೇಗ ಕೆಲಸ ಸ್ಟಾರ್ಟ್ ಆದ್ಮೇಲೆ ಬೇಗ ಮಾಡಬೇಕು. ಸರ್ಕಾರ ಈ ಥರ ಮಾಡಿಬಿಟ್ರೆ ಜನಕ್ಕೆ ತೊಂದರೆ ಅಲ್ವಾ? ಇಲ್ಲಿ ಕೂತ್ಕೊಳ್ಳೋಕೆ ಜಾಗ ಇತ್ತು, ಇವಾಗ ಜಾಗನೇ ಇಲ್ದಂಗೆ ಮಾಡಿಬಿಟ್ಟಾರೆ. ಇದು ಒಂದೆರಡು ಪ್ರದೇಶದಲ್ಲಿನ ಸ್ಥಿತಿಯಲ್ಲ. ನಗರದ ತುಂಬಾ ಬಹುತೇಕ ಏರಿಯಾಗಳಲ್ಲಿ ಇಂತಹುದ್ದೇ ಸ್ಥಿತಿ ಇದೆ. ಅರ್ಧಂಬರ್ಧ ಕಾಮಗಾರಿಯಿಂದಾಗಿ ಜನ ಬಿಬಿಎಂಪಿ, ಬೆಸ್ಕಾಂ ಮತ್ತು ಬಿಡಬ್ಲ್ಯೂಎಸ್ಎಸ್ಬಿ ವಿರುದ್ಧ ಹಿಡಿಶಾಪ ಹಾಕ್ತಿದ್ದಾರೆ. ವಿನಯ್ ಮತ್ತು ಶಾಂತಮೂರ್ತಿ ಜೊತೆ ಲಕ್ಷ್ಮೀನಾರಾಯಣ, ಟಿವಿ9 ಬೆಂಗಳೂರು.